ಹರೇ ಶ್ರೀನಿವಾಸ ಹರಿ ಶ್ರೀಂ ಶ್ರೀ ಗುರುಭ್ಯೋ ನಮಃ. ಇವತ್ತು ವಿರಾಟ್ ಮೂರ್ತಿಯ ಚಿಂತನೆಯ ಮೂರನೇ ಭಾಗ. ಅಂದರೆ ಸುಮಾರು ಇವತ್ತು ನಾವು ಒಂದು 19ನೇ ನುಡಿವರೆಗೂ ಹೇಳಿದ್ವಿ, ಅರ್ಥಚಿಂತನೆ ಮಾಡಿದ್ವಿ. ಇವತ್ತು 20ನೇ ನುಡಿಯಿಂದ ಮುಗಿಸ್ಲಿಕ್ಕೆ ಒಂದು 37 ನುಡಿ ಇದೆ. ಪ್ರಯತ್ನ ಪಡೋಣ ಮುಗಿಸೋಕ್ಕೆ. ಆದಷ್ಟು ಇದು ಏನು ಹೇಳೋದು, ಏನಿದರ ಅರ್ಥಚಿಂತನೆ ಎಷ್ಟು ಶ್ರೀ ಹರಿವಾಯು ಗುರುಗಳು ನುಡಿಸ್ತಾರೋ ಅಷ್ಟು ಚಿಂತನೆಯನ್ನು ಮಾಡ್ತಾ ಬರೋಣ. ನಿನ್ನೆ ಇದರ ಒಂದು ಮೊದಲನೇ ನುಡಿಯನ್ನು ಹೇಳ್ತೀನಿ. ಶ್ರೀಮದ್ ವಾದಿರಾಜ ಯತಿಕೃತ ವಿರಾಟ ಮೂರ್ತಿ ಧ್ಯಾನ. ಪದ್ಮನಾಭನ ಪಾದ ಪದ್ಮಗಳಿಗೆ ನಾಮೋ ಎಂಬೆ, ವಿದ್ಯಾ ಬುದ್ಧಿ ಕೊಡುವ ಹರಿಯ ಪಾದ ಪದ್ಮಕ್ಕೆ ರಘುವೆ. ಬ್ರಹ್ಮವಾಯು ಸರಸ್ವತಿ ಭಾರತಿ ಉಮಾಪತಿ ಗರುಡ ಶೇಷಾದಿಗಳಿಗೆ ನಾಮೋ ಎಂಬೆನು. ನಿನ್ನೆ ನಾವು ಪಂಚಮಹಾಭೂತ, ಮಹತ್ತತ್ವ, ಅಹಂಕಾರ ತತ್ವ, ವಿಕೃತವಾದ ದೇಹ, ವಿರಾಟ ದೇಹವು ಅಂದರೆ ಯಾವುದೇ ಒಂದು ವಿಲಕ್ಷಣವಾಗಿ ಭಗವಂತ ಇದ್ದಾನೆ. ಈ ಎಲ್ಲ ಪಂಚಭೂತಗಳಲ್ಲಿ ಭಗವಂತ ಇದ್ದಾನೆ. ಈ ಬ್ರಹ್ಮಾಂಡದಲ್ಲಿ ಒಳಗೂ ಹೊರಗೂ ತುಂಬಿದ್ದಾನೆ ಅಂತ 13ನೇ ನುಡಿಯಲ್ಲಿ ನಮಗೆ ತಿಳಿಸ್ಕೊಟ್ರು. ಈ ಒಂದು ವಿರಾಟ ಮೂರ್ತಿ ಧ್ಯಾನ ಹೇಳುವುದರಿಂದ ವೈಧವ್ಯ ದೋಷ ಹೋಗೋದು, ಮಾನ ದೋಷ ಹೋಗೋದು, ಮುಕ್ತಿ ಬಾಹೋದು ಅಂತ ಹೇಳಿ ನಮಗೆ ತಿಳಿಸ್ಕೊಟ್ರು. ಈಗ ಒಂದೊಂದು ಆ ಭಗವಂತನ ಒಂದೊಂದು ಅವಯವಗಳಿಂದ ಏನು ಹುಟ್ಟಿತು ಅನ್ನೋದನ್ನ ನಮಗೆ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ ವಾದಿರಾಜರು. ಅದರ ಒಂದು ಅರ್ಥಚಿಂತನೆಯನ್ನ ಮಾಡ್ತಾ ಹೋಗೋಣ. ಪಾದ ಮೂಲದಲ್ಲಿ ಪಾತಾಳ ಲೋಕ ಹುಟ್ಟಿತು, ಪಾದ ಅಗ್ರದಲ್ಲಿ ಮಹಾತಾಳ ಹುಟ್ಟಿತು, ರಸತಳ ಹುಟ್ಟಿತು, ಪಾದ ದ್ವಯಗಳಿಂದ ತಳ ತಳ ಹುಟ್ಟಿತು, ಜಂಗೆಯಿಂದ ಹುಟ್ಟಿತು. ನೋಡಿ, ಪಾದ ಮೂಲದಲ್ಲಿ, ಪಾದ ಮೂಲ ಅಂದ್ರೆ ಅಂಗಾಲು ಅಂತ ಹೇಳ್ತಾರೆ, ಕೆಳಗಡೆ ಆ ಅಂಗಾಲಿನಲ್ಲಿ ಪಾತಾಳ ಲೋಕ ಹುಟ್ಟಿತು. ಅದರ ಒಂದು ಚಿತ್ರ ನಿಮ್ಗೆಲ್ಲ ನಾನು ಕಳಿಸಿದ್ದೀನಿ ನೋಡಿ. ಆ ಪಾದದ ಒಂದು ಭಗವಂತನ ವಿರಾಟ್ ಮೂರ್ತಿಯ ಚಿತ್ರವನ್ನ ಕಳಿಸಿದ್ದೀನಿ. ಆ ಪಾದದ ಅಂಗಾಲು ಕೆಳಗಡೆ, ಆ ಅಂಗಾಲಲ್ಲಿ, ಅದಕ್ಕೆ ಹೇಳ್ತಾರಲ್ಲ ಯಾವಾಗ್ಲೂ ನೀರು ಅಲ್ಲಿ ಹಾಕ್ಬೇಕು, ನಾವು ಕಾಲು ತೊಳ್ಕೊಳ್ಳುವಾಗ ಅಂಗಾಲು ಎಲ್ಲ ಸರಿಯಾಗಿ ಹಿಮ್ಮಡಿ ಇದೆಲ್ಲ ತೊಳಿಬೇಕು ಅಂತ ಹೇಳ್ತಾರೆ. ಸೊ ಅಂಗಾಲಿನಲ್ಲಿ ಆ ದೈತ್ಯ ಬಂದು ಕೂತ್ಕೊಂಡಿರ್ತಾನಲ್ವಾ, ಅದರಿಂದ ಆ ಭಗವಂತನ ಎದೆಯ ಭಾಗಕ್ಕೆ ಬಂದು ಒದ್ದು ಬಿಡ್ತಾರೆ ಅವರು ಋಷಿಗಳು. ಹಾಗೆ ಅದೇ ಆ ಅಂಗಾಲಲ್ಲಿ ದೈತ್ಯ ಕೂತಿರ್ತಾನ ಅವನು. ಅದರಿಂದ ಆ ರೀತಿ ಆ ಅಂಗಾಲಿನಲ್ಲಿ ಹುಟ್ಟಿರುವಂಥದ್ದು ಆ ಭಗವಂತನ ಒಂದು ಪಾತಾಳ ಲೋಕ ಅಂತ ಹೇಳ್ತಾರೆ. ಪಾದ ಅಗ್ರದಲ್ಲಿ ಮಹಾತಾಳ ಹುಟ್ಟಿತು ಅಂತ. ಪಾದದ ಅಗ್ರದಲ್ಲಿ ಅಂದ್ರೆ ಈ ಒಂದು ಪಾದದ ಮೇಲೆ ಆ ಬೆರಳುಗಳಿದೆ ಅಲ್ಲ, ಆ ಬೆರಳುಗಳ ಮೇಲೆ, ಪಾದದ ಮೇಲೆ ಹುಟ್ಟಿತು ಮಹಾತಳ ಅಂತ ಹೇಳ್ತಿದ್ದಾರೆ. ಮತ್ತೆ ರಸಾತಳ ಗಂಟಿದೆ ನೋಡಿ, ಆ ಪಾದದ ಗಂಟಿದೆ, ಆ ಗಂಟಿನಲ್ಲಿ ರಸಾತಾಳ ಹುಟ್ಟಿತು ಪಾದದ್ವಯಗಳಿಂದ, ಆ ಗಂಟಿನಿಂದ ಆ ರಸಾತಾಳ ಹುಟ್ಟಿತು. ತಳಾತಳ ಹರಿಯ ಜಂಗೆಯಿಂದ ಹುಟ್ಟಿತು. ಆ ಪಾದದ ಮೇಲೆ ಭಾಗ ಇದೆ ಅಲ್ಲ, ಅದು ಜಂಗೆಯಿಂದ ತಳಾತಳ ಹುಟ್ಟಿತು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಸುತಲವೂ ಹುಟ್ಟಿತು ಹರಿಯ ಜಾನುದ್ವಯಗಳಿಂದ. ಮೇಲ್ಗಡೆ ಆ ಒಂದು ಜಾನುದ್ವಯ, ತಳಾತಳದ ಮಂಡಿಯ ಒಂದು ಮಂಡಿ ಇದೆ ನೋಡಿ, ಆ ಮಂಡಿಯಲ್ಲಿ ತಳಾತಳ ಹುಟ್ಟಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ತೊಡೆಗಳಿಂದ ಹುಟ್ಟಿದವು ಅತಲ ವಿತಲವು ಅಂತ, ತೊಡೆಗಳಿಂದ ಅತಲ ವಿತಲ ಅಂತ ಹೇಳಿ ಅದು ಹುಟ್ಟಿ ಬರುತ್ತೆ ಲೋಕ. ಹಾಗೆ ಭೂಪ ನಿಮ್ಮ ಜಂಗೆಯಿಂದ ಭೂರ್ಲೋಕ ಹುಟ್ಟಿತು ಅಂತ. ಭೂಲೋಕ ಅಂದ್ರೆ ನಾವ್ ಇವಾಗಿರೋ ಅಂತ ಒಂದು ಭೂಮಿ, ಆ ಭೂರ್ಲೋಕ ಹುಟ್ಟಿರೋದು ಆ ಜಂಗೆಯಿಂದ ಅಂತ ಹೇಳಿದ್ರೆ ಆ ಸೊಂಟದ ಭಾಗ ಇದೆ ಅಲ್ಲ, ಆ ಒಂದು ಸೊಂಟದ ಭಾಗದಿಂದ ಆ ಮೇಲೆ ಆ ನಾಭಿಯ ಕೆಳಗೆ, ಆ ನಾಭಿ ಹತ್ರ, ಸುಮಾರು ನಾಭಿ ಹತ್ರ ಅಲ್ಲಿ ಭೂರ್ಲೋಕ ಹುಟ್ಟಿತು ಅಂತ ಭೂರ್ಲೋಕ ಒಂದ್ ನಿಮಿಷ, ಭೂರ್ಲೋಕ ಹುಟ್ಟಿತು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ. ಹೀಗೆ ಮತ್ತೆ ನಾಭಿಯಿಂದ ಅಂತರಿಕ್ಷ ಒಂದೇ ಹುಟ್ಟಿತು ಅಂತ ಹೇಳ್ತಿದ್ದಾರೆ.
ನಾಭಿಯಿಂದ ಅಂತರಿಕ್ಷ. ಅಂತರಿಕ್ಷ ಏನು, ಅಂತರಿಕ್ಷದ ಒಂದು ಗುಣ ಏನು ಅಂತ ಹೇಳಿದ್ರೆ ಅವಕಾಶವನ್ನ ಕೊಡೋದು. ಅಲ್ಲಿ ಆ ಅಂತರಿಕ್ಷದ ಅಂದ್ರೆ ಆ ಭೂಲೋಕದ ಮೇಲೆ ಅಂತರಿಕ್ಷ ಇದೆ. ಇವಾಗ ಈಗ ನಾವು ಭೂಲೋಕದಲ್ಲಿ ಕೂತಿದೀವಿ, ಮೇಲೆ ಅಂತರಿಕ್ಷ ಇದೆ. ಇಲ್ಲಿ ಆ ಗಣೇಶ ಅಭಿಮಾನಿಯಾಗಿದ್ದಾನೆ ಆ ಭೂಲೋಕದಲ್ಲಿ, ಆ ಒಂದು ಅಂತರಿಕ್ಷದಲ್ಲಿ. ಹಾಗೆ ನಾಭಿಯಿಂದ ಅಂತರಿಕ್ಷ ಒಂದೇ ಹುಟ್ಟಿತು. ಹರಿಯ ವಕ್ಷಸ್ಥಳದಿಂದ ಜ್ಯೋತಿರ್ಲೋಕ ಹುಟ್ಟಿತು ಅಂತ. ಹರಿಯ ವಕ್ಷಸ್ಥಳ, ಆ ಒಂದು ವಕ್ಷಸ್ಥಳದಿಂದ ಲಕ್ಷ್ಮೀದೇವಿ ಇದೆಯಲ್ಲ, ಆ ವಕ್ಷಸ್ಥಳದಿಂದ ಜ್ಯೋತಿರ್ಲೋಕ, ಬೆಳಕಾದ ಜ್ಯೋತಿರ್ಲೋಕ ಹುಟ್ಟಿತು ಅಂತ ಹೇಳ್ತಾರೆ. ಕಂಠದಿಂದ ಹುಟ್ಟಿತು ಮಹರ್ಲೋಕವು ಅಂತ ಹೇಳ್ತಾರೆ. ಕಂಠದಿಂದ ಹುಟ್ಟಿರುವಂಥದ್ದು ಮಹರ್ಲೋಕ. ಹರಿಯ ವದನದಿಂದ ಜನೋಲೋಕ ಹುಟ್ಟಿತು. ಆ ಜನೋಲೋಕ ನೋಡಿ, ಮುಖ ಇದೆಯಲ್ಲ, ಆ ಮುಖದ ಗಲ್ಲದ ಭಾಗ, ಅದಕ್ಕೆ ಇಲ್ಲಿ ಆ ಒಂದು ಗಲ್ಲದ ಭಾಗ ಆ ಹರಿಯ ವದನದಿಂದ ಅಂದ್ರೆ ಮುಖದಿಂದ, ಆ ವದನದಿಂದ ಹುಟ್ಟಿತು ಜನೋಲೋಕವು. ಲಲಾಟದಿಂದ ಹುಟ್ಟಿತು ತಪೋಲೋಕವು. ಲಲಾಟ ಅಂತ ಹೇಳಿದ್ರೆ ಈ ಎರಡು ಭ್ರೂ ಮಧ್ಯ ಇದೆಯಲ್ಲ, ಇಲ್ಲಿಂದ ಆ ಒಂದು ಲಲಾಟದಿಂದ ಹುಟ್ಟಿತು ತಪೋಲೋಕವು ಅಂತ ಹೇಳಿ. ಸತ್ಯಲೋಕ ಹುಟ್ಟಿತು ಹರಿಯ ಶಿರಸ್ಸಿನಿಂದ, ಅಂದ್ರೆ ನಮ್ಮ ಕೂದಲು ಇಲ್ಲಿ ಮೇಲ್ ಭಾಗ ಕೂದಲು ಶುರು ಆಗುತ್ತಲ್ಲ, ಅಲ್ಲಿಂದ ಸತ್ಯಲೋಕ ಹುಟ್ಟಿತು ಅಂತ ಹೇಳ್ತಿದ್ದಾರೆ. ಲೋಕಪಾಲಕರು ಹುಟ್ಟಿದಾರು ಬಾಹುಗಳಿಂದ. ಲೋಕಪಾಲಕರು ಅಂತ ಹೇಳಿದ್ರೆ ದಿಕ್ಪಾಲಕರು. ಆ ಕರ್ಣಗೋಳಕದಿಂದ ಆ ದಿಕ್ಕುಗಳು ಹುಟ್ಟಿತು, ಅಂದ್ರೆ ಕಿವಿಯ ಭಾಗದಿಂದ ಆ ದಿಕ್ಕುಗಳು ಹುಟ್ಟಿತು. ಅದಕ್ಕೆ ಕಿವಿಗಳಲ್ಲಿ, ಕರ್ಣಗಳಲ್ಲಿ ನಮ್ಗೆ ದಿಗ್ದೇವತೆಗಳಿದ್ದಾರೆ, ಗಂಗಾದೇವಿ ಇದ್ದಾಳೆ ಅಂತ ಹೇಳ್ತಾರಲ್ಲ, ಆ ದಿಗ್ದೇವತೆಗಳು ಲೋಕಪಾಲಕರು. ಈ ಲೋಕಪಾಲಕರು ಯಾರು ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಅಗ್ನಿ, ಆ ದಿಕ್ಕುಗಳನ್ನ ನಾನು ಹೇಳಕ್ಕೆ ಇಂದ್ರ, ಪೂರ್ವದಲ್ಲಿ ಇಂದ್ರ, ಆಗ್ನೇಯದಲ್ಲಿ ಅಗ್ನಿ, ದಕ್ಷಿಣದಲ್ಲಿ ಯಮ, ನೈಋತ್ಯದಲ್ಲಿ ನಿರುತಿ, ಆಮೇಲೆ ಪಶ್ಚಿಮದಲ್ಲಿ ವರುಣ, ವಾಯುವ್ಯದಲ್ಲಿ ವಾಯು, ಉತ್ತರದಲ್ಲಿ ಕುಬೇರ, ಈಶಾನ್ಯದಲ್ಲಿ ರುದ್ರದೇವರು. ಹೀಗೆ ಎಲ್ಲ ಒಂದು ಲೋಕಗಳು, ಆ ಒಂದು ಲೋಕದ ಪಾಲಕರು ಎಲ್ಲರೂ ಬಹುಗಳಿಂದ ಹುಟ್ಟಿದಾರು ಅಂತ ಹೇಳ್ತಾರೆ. ಶ್ರೋತೃದಿಂದ ಹುಟ್ಟಿದಾವು ಬಹಳ ಶಬ್ದಗಳು, ಅಂದ್ರೆ ಕಿವಿಗಳಿಂದ, ಆ ಶ್ರೋತೃಗಳಿಂದ ಹುಟ್ಟಿದು ಬಹಳ ಶಬ್ದಗಳು ಅಂತ. ಇವಾಗ ನಾವು ಯಾವುದೇ ಒಂದು ಶಬ್ದವನ್ನ ಕೇಳಿಸ್ಕೋಬೇಕು ಅಂತ ಹೇಳಿದ್ರೆ ಆ ಶಬ್ದಗಳೆಲ್ಲ ಅಂತರಿಕ್ಷದಲ್ಲಿರುತ್ತೆ. ಆ ಅಂತರಿಕ್ಷದಲ್ಲಿ ಇದ್ದು ಇವಾಗ ನಾವು ಯಾವುದೋ ಮನಸ್ಸಿನಿಂದ ರುದ್ರದೇವರು ಮಾತಾಡಿಸಿದಾಗ ಅದನ್ನ ಶಬ್ದದ ಮೂಲಕ ಪಾರ್ವತಿ ದೇವಿ ಅದನ್ನ ನಮ್ಮ ಬಾಯಿಂದ ನುಡಿಸ್ತಾಳೆ. ಹಾಗೆ ಆ ಶಬ್ದ ಆಕಾಶಕ್ಕೆ ಹೋಗಿ ಮತ್ತೆ ನಮ್ಮ ಕಿವಿ ಒಳಗೆ ಬೀಳುತ್ತೆ. ಇಷ್ಟು ಪ್ರೋಸೆಸ್ ನಡೆಯುತ್ತೆ. ಆಕ್ಚುಲಿ ಅದು ಎಷ್ಟು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಭಗವಂತ ಅದನ್ನ ನಡೆಸ್ತಾನೆ. ಅದರಿಂದ ಆ ಒಂದು ಶ್ರೋತೃ ಕಿವಿಗಳಿಗೆ ನಮ್ಗೆ ಚೆನ್ನಾಗಿ ಕೇಳಬೇಕು ಅಂತ ಹೇಳಿದ್ರೆ ಆ ಅಲ್ಲಿಂದ ಶಬ್ದಗಳು ಹುಟ್ಟಿದೆ. ಭಗವಂತನ ಶ್ರೋತ್ರದಿಂದ ಹುಟ್ಟಿದವು ಬಹಳ ಶಬ್ದಗಳು ಅಂತ ಹೇಳ್ತಾರೆ. ಅಶ್ವಿನಿಗಳು ಹರಿಯ ನಾಸಿಕದಿಂದ ಹುಟ್ಟಿದವು. ಅಶ್ವಿನಿಗಳು ಅಂದ್ರೆ ಅಶ್ವಿನಿ ದೇವತೆಗಳು ಹರಿಯ ನಾಸಿಕದಿಂದ, ನಾವು ಉಸಿರಾಡ್ತೀವಲ್ಲ ಆ ನಾಸಿಕದಿಂದ ಹುಟ್ಟಿದರು. ಗಂಧಗಳು ಹುಟ್ಟಿದವು ಘ್ರಾಣದಿಂದಲಿ. ನಮ್ಗೆ ಆಘ್ರಾಣ ಮಾಡ್ತೀವಲ್ಲ, ಆ ಅಘ್ರಾಣ ಮಾಡುವಂಥದ್ದು ಗಂಧಗಳು ಹುಟ್ಟಿದವು. ಭಗವಂತನ ಅಘ್ರಾಣ ಅನ್ನೋದು ಒಂದು ಗುಣ, ಆ ನಾಸಿಕದ ಗುಣ ಅಲ್ವಾ, ಅದರಿಂದ ಹುಟ್ಟಿದವು. ಆ ಭಗವಂತನ ಗಂಧಗಳು ಹುಟ್ಟಿದವು ಘ್ರಾಣದಿಂದಲಿ. ವಿಷ್ಣು ಮುಖದಿಂದ ಇಂದ್ರಾಗ್ನಿಯು ಜನಿಸಿದರು ಅಂತ. ಮುಖ ಅಂದ್ರೆ ಬಾಯಿ, ಆ ಬಾಯಿಯಿಂದ ಅಗ್ನಿ ಹುಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಚಕ್ಷು ಗೋಲಕದಿಂದ ದ್ಯೂರ್ಲೋಕ ಹುಟ್ಟಿತು. ಚಕ್ಷು ಆ ಕಣ್ಣ ಇರುವಂತ ಲೋಕಕ್ಕೆ ಚಕ್ಷು ಗೋಳಕ ಅಂತ ಹೇಳ್ತಾರೆ. ಆ ಗೋಳಕ ಅಂದ್ರೆ ಒಂದು ರೀತಿಯಾದಂತಹ ಒಂದು ಜಾಗ. ಆ ಗೋಳಕದಲ್ಲಿ ಇವಾಗ ಹೆಂಗೆ ಒಂದು ಅಗ್ನಿಕುಂಡ ಅಂತ ಹೇಳ್ತೀವಲ್ಲ, ಹಾಗೆ ಚಕ್ಷು ಗೋಳಕ ಅಂತ ಹೇಳ್ತಾರೆ. ಕುಂಡ ತರ ಇರುತ್ತೆ, ಅಲ್ಲಿ ಒಳಗಡೆ ಚಕ್ಷು ಇದೆ. ಹಾಗೆ ಈ ಚಕ್ಷು ಗೋಳಕದಿಂದ ದ್ಯೂರ್ಲೋಕ ಅಂದ್ರೆ ಸ್ವರ್ಗಲೋಕ, ಆ ಸ್ವರ್ಗಲೋಕ ಹುಟ್ಟಿತು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಆ ಚಕ್ಷುದಿಂದ್ರಿಯದಿಂದ ಸೂರ್ಯತ ಜನಿಸಿದ, ಏವಿಗಳಿಂದ ದೇವ ಮಾನುಷಾದಿಗಳಾದವು ಅಂತ ಹೇಳಿ. ಇಲ್ಲಿ ಚಕ್ಷುರಿಂದ್ರಿಯದಿಂದ ಸೂರ್ಯತ ಜನಿಸಿದ. ಸೂರ್ಯ ಚಂದ್ರರು, ಸೂರ್ಯ ದೇವತೆಗಳು ಕಣ್ಣಿಂದ ಹುಟ್ಟಿದಾರು ಅಂತ ಹೇಳ್ತಿದ್ದಾರೆ. ಏವಿಗಳಿಂದ ದೇವ ಮಾನುಷ್ಯಾದಿಗಳಾದವು ಅಂತ ಹೇಳಿ. ಇನ್ನ ಎಲ್ಲ ಕಡೆಯಿಂದ ದೇವ ಮಾನುಷ್ಯಾದಿಗಳು ಹುಟ್ಟಿದರು. ಭ್ರೂಭ್ರಮಣಗಳಿಂದ ಬ್ರಹ್ಮಸ್ಥಾನ ಹುಟ್ಟಿತು. ಆ ಭ್ರೂಭ್ರಮಣ ಇದೆ ಅಲ್ಲ ಮೇಲೆ, ಆ ಸತ್ಯಲೋಕ ಅದು ಆಕ್ಚುಲಿ. ಆ ಭ್ರೂಭ್ರಮಣಗಳಿಂದ ಅಂದ್ರೆ ಭ್ರೂಭ್ರಮಣ ಅಂದ್ರೆ ಆ ಭ್ರೂವನ್ನ ಕದಲ್ಸೋದ್ರಿಂದ ಬ್ರಹ್ಮಸ್ಥಾನ ಹುಟ್ಟಿತು ಅಂತ ಹೇಳ್ತಾರೆ. ತಾಲೂನಿಂದ ಹುಟ್ಟಿದಾವು ಸಕಲ ಉದಕವು ಅಂತ. ತಾಲು ಅಂದ್ರೆ ನಾವು ಬಾಯಿ ಒಳಗಿರೋ ಅಂತ
ಒಂದು ಕೆಲವು ಶಬ್ದದ ಉಚ್ಚಾರಣೆ ನಮ್ಮ ಬಾಯಿ ಒಳಗಡೆ ಮೇಲ್ಭಾಗ ಗಟ್ಟಿಯಾದ ಭಾಗ ಇರುತ್ತೆ ನೋಡಿ, ಅದು ತಾಳು ಅಂತ ಹೇಳ್ತಾರೆ. ನಾ ಣ ಇದನ್ನೆಲ್ಲ ನಾವು ಉಚ್ಚಾರ ಮಾಡ್ತೀವಿ ಹೇಳುವಾಗ, ಅಲ್ಲಿಂದ ಹುಟ್ಟಿದ್ದು ಏನು ಅಂತ ಹೇಳಿದ್ರೆ ಸಕಲ ಉದಕವು ಎಲ್ಲ ನೀರು ಎಲ್ಲ ಒಂದು ಇದು ಹುಟ್ಟಿರೋದು ಭಗವಂತನ ಆ ತಾಳುಗಳಿಂದ ಹುಟ್ಟಿದೆ ಅಂತ ಹೇಳ್ತಾರೆ. ಜಿಹ್ವೇಂದ್ರಿಯದಿಂದ ರಸಗಳು ಹುಟ್ಟಿದವು. ಜಿಹ್ವೇಂದ್ರಿಯ ಅಂದ್ರೆ ನಾಲಿಗೆ, ಆ ನಾಲಿಗೆಯಿಂದ ಎಲ್ಲ ರಸಗಳು ಹುಟ್ಟಿದೆ. ದಂತದಿಂದ ಹುಟ್ಟಿದವು ನಕ್ಷತ್ರಗಳು. ಅದು ಭಗವಂತನ ಒಂದೊಂದು ಅಂಗದ ಚಿಂತನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ. ಆ ಎಲ್ಲ ದಂತದಿಂದ ಆ ಒಂದು ನಕ್ಷತ್ರಗಳು ಹುಟ್ಟಿದೆ ಅಂತ ಹೇಳಿ. ದ್ರಂಶದಿಂದ ಆಯುರ್ಮೇಂದು ದೇವತೆಗಳು ದ್ರಂಶ ಅಂದ್ರೆ ಮೇಲ್ಗಡೆ ಭಾಗ, ಹಲ್ಲಿನ ಗಟ್ಟಿ ಭಾಗ ಇರ್ತಲ್ಲ, ಆ ಭಾಗದಿಂದ ಆಯುರ್ಮೇಂದ ದೇವತೆಗಳು ಜನಿಸಿದಾರು ಅಂತ ಹೇಳ್ತಾ ಇದಾರೆ. ಹರಿಯ ವಾಕ್ಯದಿಂದ ಜನಿಸಿದವು ವೇದ ರಾಶಿಯು. ವಾಕ್ಯದಿಂದ ಅಂದ್ರೆ ಭಗವಂತ ಆ ವೇದಗಳನ್ನ ಉಚ್ಚಾರ ಮಾಡ್ತಾನೇ ಇರ್ತಾನಂತೆ. ಇದನ್ನ ನಾವು ರುಜುಗಣಸ್ಥರ ಒಂದು ಚಿಂತನೆಯನ್ನ ಮಾಡುವಾಗ ಹಯಗ್ರೀವ ರೂಪಿ ಭಗವಂತ ಆ ಎಲ್ಲ ರುಜುಗಣಸ್ಥರ ಮುಂದೆ ಸತತವಾಗಿ ವೇದಗಳ ಉಚ್ಚಾರಣೆಯನ್ನ ಮಾಡ್ತಾ ಇರ್ತಾನೆ. ಸತತವಾಗಿ ಎಲ್ಲ ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇರ್ತಾನೆ. ಅದರಿಂದ ಆ ವಾಕ್ಯದಿಂದ ಜನಿಸಿದವು ವೇದ ರಾಶಿಯು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಾಸದಿಂದ ಜನರ ಉನ್ಮಾದ ಶಕ್ತಿ ಹುಟ್ಟಿತು. ಅಂದ್ರೆ ಬಹಳ ಒಂದು ರೀತಿಯಾದಂತಹ ಬಹಳ ಒಂದು ಕುತೂಹಲ, ಒಂದು ರೀತಿಯಾದಂತಹ ಒಂದು ಶಕ್ತಿ ಹುಟ್ಟಿತು ಅಂತ ಹೇಳ್ತಾರೆ. ಒಂದು ಆಸಕ್ತಿ, ಬಹಳ ಒಂದು ಅತಿಯಾದ ಆಸಕ್ತಿ ಯಾವುದ್ರ ಮೇಲೂ, ಆ ರೀತಿಯಾದಂತಹ ಉನ್ಮಾದ ಶಕ್ತಿ ಹುಟ್ಟಿತು. ಅಪಾಂಗದಿಂದ ವಿಶ್ವ ಸೃಷ್ಟಿಯಾಯಿತು. ಅಪಾಂಗ ಅಂದ್ರೆ ಕಣ್ಣಿನ ಒಂದು ಕೊನೆಯ ನೋಟದಿಂದ ಹಿಂಗೆ ಕಣ್ಣನ್ನ ಹಿಂಗೆ ಮಾಡಿದಾಗ ಒಂದು ಮೂಲೆಯಿಂದ ಕಣ್ಣನ್ನು ಹಿಂಗೆ ನೋಡ್ತೀವಲ್ಲ, ಹಾಗೆ ಅಪಾಂಗದಿಂದ ವಿಶ್ವ ಸೃಷ್ಟಿಯಾಯಿತು ಅಂತ. ಬಹಳ ಒಂದು ಕ್ಷಣ ಭಗವಂತ ಕಣ್ಣನ್ನ ಅಪಾಂಗದಿಂದ ಅಂದ್ರೆ ಆ ಅಪಾಂಗ ಅಂದ್ರೆ ಲಕ್ಷ್ಮೀ ದೇವಿನ ಒಂದು ಕಣ್ಣಿನ ನೋಟದಿಂದ, ಕುಡಿಗಣ್ಣಿನ ನೋಟದಿಂದ ಹೀಗೆ ನೋಡ್ತಾನಂತೆ. ನೋಡಿದ್ರೆ ಅದು ಸೃಷ್ಟಿ ಆಗುತ್ತೆ ಅಂತ. ಹಾಗೆ ಅದರಿಂದ ಆ ಒಂದು ಅಪಾಂಗದಿಂದ ವಿಶ್ವ ಸೃಷ್ಟಿಯಾಯಿತು. ಉತ್ತರೋಷ್ಟದಿಂದ ಲಜ್ಜೆ, ಅಪರದಿಂದ ಲೋಭವು. ಉತ್ತರೋಷ್ಟ ಅಂದ್ರೆ ನಮ್ಮ ತುಟಿಯ ಮೇಲ್ಭಾಗದಿಂದ ಏನಾಗಿದೆ, ಲಜ್ಜೆ ಹುಟ್ಟಿದಂತೆ. ಅಪರದಿಂದ ಲೋಭವು, ಕೆಳಗಡೆ ಭಾಗದಿಂದ ಲೋಭ ಹುಟ್ಟಿದೆ ಅಂತ. ಧರ್ಮವೆಂಬುದು ಹರಿಯ ಸ್ತನದಿಂದ ಆಯಿತು. ಆ ಒಂದು ಸ್ತನಗಳು ಅಂದ್ರೆ ಹೆಂಗಸರಿಗೆ ಹೇಳ್ತಾರೆ ಸಾಮಾನ್ಯ ಸ್ತನಗಳು ಅಂತ. ಭಗವಂತನ ಆ ಎದೆಯ ಭಾಗದಲ್ಲಿರುವಂತ ಸ್ತನದ ರೂಪದಿಂದ, ಆ ಸ್ತನಗಳಲ್ಲಿ ಆ ಧರ್ಮವೆಂಬುದು ಹುಟ್ಟಿತು ಅಂತ ಹೇಳಿ ನಾವು ತಿಳಿಬೇಕು. ಅಧರ್ಮ ಮಾರ್ಗಗಳು ಹಿಂಭಾಗದಿಂದ ಹುಟ್ಟಿದವು. ಅಧರ್ಮ ಒಂದು, ಅದಕ್ಕೆ ನಮ್ಮ ದೊಡ್ಡವ್ರು ನಾವು ಯಾವಾಗೂ ಹೇಳೋದು ಕೇಳಿದೀವಿ, ಚಿಕ್ಕಂದಿಂದ ನೋಡಿದೀರಾ, ಸ್ನಾನ ಮಾಡಿದ ತಕ್ಷಣ ಮೊದಲು ಬೆನ್ನು ಒರೆಸ್ಕೊಳ್ಳಿ ಅಂತ ಹೇಳ್ತಾರೆ ದೊಡ್ಡವರು. ಯಾಕೆ ಅಂತ ಹೇಳಿದ್ರೆ ಅಧರ್ಮ ಮಾರ್ಗ ಅಂದ್ರೆ ನಮ್ಮ ಮನಸ್ಸು ಬುದ್ಧಿ ಕೆಡೋದು ಬಹಳ ಒಂದು ಕ್ಷಣಿಕವಾಗಿ ಕೆಡತ್ತೆ. ಅದರಿಂದ ಅಧರ್ಮ ಮಾರ್ಗಗಳು ಹಿಂಭಾಗದಿಂದ ಹುಟ್ಟಿದವು. ಗುಹೇಂದ್ರದಿಂದ ಪ್ರಜಾಪತಿ ದಕ್ಷ ಹುಟ್ಟಿದ. ಮಲ ವಿಸರ್ಜನೆ ಮಾಡುವಂತ ಒಂದು ಇದು ಭಗವಂತನದ್ದು ಬಹಳ ಆ ರೀತಿ ನಾವು ಚಿಂತನೆ ಮಾಡಬಾರ್ದು. ಆ ಮಲ ಅನ್ನೋದು ಬಹಳ ಶುದ್ಧ, ಬಹಳ ಇದಾಗಿರುತ್ತೆ ಆ ಭಗವಂತನದ್ದು. ಅದರಿಂದ ನಾವು ಹೇಳ್ತೀವಲ್ಲ, ಜೈನರ ಒಂದು ರೂಪದಲ್ಲಿ ಭಗವಂತ ಕಾಣಿಸ್ಕೊಂಡ ಅಲ್ಲ, ಆ ರೀತಿ ಆ ಒಂದು ಗುಹೇಂದ್ರಿಯದಿಂದ ಆ ಹಿಂಭಾಗದಿಂದ ಪ್ರಜಾಪತಿ ದಕ್ಷ ಹುಟ್ಟಿದರು. ಹರಿಯ ವೃಷಣದಿಂದಲೇ ಭಿನ್ನತಾ ಹುಟ್ಟಿತು. ಇಲ್ಲಿ ಹರಿಯ ವೃಷಣ ಅಂತ ಹೇಳಿದ್ರೆ ಆ ಬೀಜಗಳು, ಆ ಒಂದು ಜನಮೇಂದ್ರಿಯದಲ್ಲಿ ಇರುವಂತಹ ಬೀಜಗಳು, ಆ ಬೀಜಗಳಿಂದ ಭಿನ್ನತಾ ಹುಟ್ಟಿತು ಅಂತ ಹೇಳಿದ್ರೆ ಆ ಒಂದು ಏನ್ ಹೇಳೋದು, ವೀರ್ಯ. ಆ ವೀರ್ಯ ಅಂದ್ರೆ ಆ ಜನನಕ್ಕೆ ಬೇಕಾಗುವಂತ ವೀರ್ಯ ಅಂದ್ರೆ ಏನ್ ಹೇಳ್ತಾರೆ ಅದಕ್ಕೆ ಅಂತ ಹೇಳಿದ್ರೆ ಮುಂದೆ ಹೇಳ್ತೀನಿ ನಾನು. ಆ ವೀರ್ಯ ಹುಟ್ಟಿರುತ್ತೆ. ಆ ಬೀಜಗಳಿಂದ, ಆ ವೃಷಣದಿಂದಲೇ ಭಿನ್ನತಾ ಹುಟ್ಟಿತು. ಆ ವೀರ್ಯದಿಂದನೇ ಸೃಷ್ಟಿಯಾಗತ್ತೆ ಅಂತ ಹೇಳಿ. ಹಾಗೆ ಶಬ್ದದಿಂದ ವೈದಿಕ ಲೌಕಿಕ ವಾಕ್ಯ ಹುಟ್ಟಿತು ಅಂತ ಹೇಳ್ತಾರೆ. ಶಬ್ದದಿಂದ ವೈದಿಕ ಲೌಕಿಕ ವಾಕ್ಯ, ಆ ವೈದಿಕವಾದಂತಹ ಮಂತ್ರಗಳು, ಲೌಕಿಕವಾದಂತಹ ಮಾತುಗಳು, ಇದೆಲ್ಲ ಧರ್ಮ, ಇದೆಲ್ಲ ಭಗವಂತ ಶಬ್ದದಿಂದ ವೈದಿಕ ಲೌಕಿಕ ವಾಕ್ಯ ಹುಟ್ಟಿತು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಹೀಗೆ ಅದ್ರಿಗಳು ಹುಟ್ಟಿದವು ಅಸ್ಥಿ ಸಮುದಾಯದಿಂದ ಅಂತ ಹೇಳ್ತಾ ಇದ್ದಾರೆ.
ಇಲ್ಲಿ ಅದ್ರಿಗಳು ಅಂತ ಹೇಳಿದ್ರೆ ಬೆಟ್ಟಗಳು, ಬೆಟ್ಟ, ಎಲ್ಲ ಎಲ್ಲ ಒಂದು ಪರ್ವತಗಳು ಅದೆಲ್ಲ ಹುಟ್ಟಿದ್ದು ಭಗವಂತನ ಒಂದು ಆ ಮೂಳೆಯ ಭಾಗ, ಅಸ್ಥಿ ಭಾಗ ಅಂತ ಹೇಳ್ತಾರಲ್ಲ, ಆ ಮೂಳೆಯ ಭಾಗದಿಂದ ಹುಟ್ಟಿದ್ದು. ನದಿಗಳು ಹುಟ್ಟಿದವು ನಾಡಿಯಿಂದಲಿ ಅಂತ ಹೇಳ್ತಾ ಇದ್ದಾರೆ. ನದಿಗಳು ಹುಟ್ಟಿದವು ನಾಡಿಯಿಂದಲಿ. ನಾಡಿಗಳಲ್ಲಿ ನಾವು ಚಿಂತನೆ ಮಾಡ್ತೀವಿ, 72,000 ನಾಡಿಗಳು, 36,000 ಬಲನಾಡಿ ಎಡನಾಡಿಗಳಲ್ಲಿ ಆ ಭಗವಂತನ ಒಂದು ಸ್ಥಾನ ಇದೆ. ಅಲ್ಲಿ ನದಿಗಳು ಹುಟ್ಟಿದೆ ಅಂತ ಹೇಳಿ ಚಿಂತನೆ ಮಾಡಬೇಕು ಅಂತ. ಹರಿಯ ರೋಮಗಳಿಂದ ವೃಕ್ಷಗಳು ಹುಟ್ಟಿದವು. ಅಂದ್ರೆ ದೇಹದಲ್ಲಿರುವಂತ ರೋಮಗಳು, ತಲೆಯಲ್ಲಿರೋ ಕೂದಲು ಬೇರೆ, ದೇಹದಲ್ಲಿರುವಂತ ರೋಮಗಳು ಬೇರೆ. ಹರಿಯ ಈ ಒಂದು ದೇಹದಲ್ಲಿ ಸಣ್ಣ ಸಣ್ಣ ಕೂದಲು, ಸಣ್ಣ ಸಣ್ಣ ರೋಮಗಳು ಇರುತ್ತೆ. ಆ ರೋಮಗಳಿಂದ ವೃಕ್ಷಗಳು, ಅಂದ್ರೆ ಅದಕ್ಕೆ ಕಾಡು ಅಂತ. ಎಲ್ಲ ಕಾಡೆಲ್ಲ ಭಗವಂತನ ದೇಹದಲ್ಲಿರೋ, ಇವಾಗ ನೀವು ಲೋಕದಲ್ಲಿ ಬ್ರಹ್ಮಾಂಡವನ್ನ ನೋಡಿದಾಗ, ನೀವು ಕಾಡು ಗುಡ್ಡಗಳನ್ನ ನೋಡಿದಾಗ ಅದೆಲ್ಲ ಭಗವಂತನ ಅಸ್ಥಿಯಿಂದ ಬಂದಿರೋದು. ಆ ವೃಕ್ಷಗಳನ್ನ, ಕಾಡನ್ನ ನೋಡಿದಾಗ ಇದೆಲ್ಲ ಭಗವಂತನಲ್ಲಿ ಮೈ ಮೇಲಿರುವಂತ ಕೂದಲು ಅಂತ ಹೇಳಿ, ರೋಮಗಳು ಅಂತ ಹೇಳಿ ಚಿಂತನೆ ಮಾಡಬೇಕು. ಅನ್ನಗಳು ಹುಟ್ಟಿದವು ವೀರ್ಯದಿಂದಲೇ. ವೀರ್ಯ, ಅದೇ ಹೇಳಿದ್ನಲ್ಲ, ವೀರ್ಯ ನಮ್ ಜನನೇಂದ್ರಿಯದಿಂದ ಬರುವಂತದ್ದು ವೀರ್ಯ. ಆ ವೀರ್ಯ ಸ್ಖಲನ ಆಗತ್ತಲ್ವಾ, ಆ ಗಂಡು ಹೆಣ್ಣಿನ ಒಂದು ಮಿಲನವಾದಾಗ ವೀರ್ಯ ಸ್ಖಲನವಾಗಿ ಅದು ಹೆಣ್ಣಿನ ಒಂದು ಇದ್ರ ಜೊತೆ ಸೇರಿ ಆ ರೀತಿಯಾದಂತಹ ಒಂದು ವೀರ್ಯ ಸ್ಖಲ. ಆ ಅನ್ನದಿಂದ, ಅನ್ನ ಹೇಗೆ ಹುಟ್ಟಿತು ಅಂದ್ರೆ ಭಗವಂತನ ವೀರ್ಯದಿಂದಲೇ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಮುಂದೆ 30ನೇ ನುಡಿಯಲ್ಲಿ ಹೇಳ್ತಾರೆ, ಶ್ವಾಸದಿಂದ ವಾಯುವು, ಗಮನದಿಂದ ಆಯುಸ್ಸು, ಕರ್ಮದಿಂದ ಗುಣತ್ರಯ ಪ್ರವಾಹ ಹುಟ್ಟಿತು, ಕುಕ್ಷಿಯಿಂದ ಹುಟ್ಟಿದವು ಸಪ್ತ ಸಮುದ್ರಗಳು, ವಿಚಾರದಿಂದ ಸ್ವಯಂಭು ಮನುವು ಹುಟ್ಟಿದ. ಶ್ವಾಸದಿಂದ ಅಂದ್ರೆ ಶ್ವಾಸದಿಂದ ವಾಯುವು, ಗಮನದಿಂದ ಆಯಸ್ಸು ಅಂತ ನೋಡಿ. ಶ್ವಾಸ ಹೇಗ್ ವಾಯು ಅಂದ್ರೆ ವಾಯುದೇವರು. ಆ ಶ್ವಾಸದಿಂದ ಹುಟ್ಟಿ ವಾಯುವು, ಗಮನದಿಂದ ಆಯಸ್ಸು. ಗಮನ ಅಂದ್ರೆ ಓಡಾಡ್ತಾ ಇರೋದು. ಇವಾಗ ಭಗವಂತ ಓಡಾಡ್ದಾಗೆಲ್ಲ ನಮ್ಮ ಆಯಸ್ಸು ಇದಾಗ್ತಾ ಇದೆ ಅಂತ ತಿಳಿಬೇಕು ನಾವು. ಹಾಗೆ ಆ ಗಮನದಿಂದ ಆಯಸ್ಸು ಹುಟ್ಟಿತು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಕರ್ಮದಿಂದ ಗುಣತ್ರಯ ಪ್ರವಾಹ ಹುಟ್ಟಿತು. ಆ ಎಲ್ಲ ಗುಣತ್ರಯ, ಸತ್ವ ರಜೋ ತಮೋ ಗುಣಗಳನ್ನ ಆ ಜೀವಕ್ಕೆ ಅನುಗುಣವಾಗಿ, ಆ ಜೀವರ ಸ್ವಭಾವಕ್ಕೆ ಅನುಗುಣವಾಗಿ ಆ ಪ್ರವಾಹದಂತೆ ಎಲ್ಲ ಕರ್ಮಗಳು ಹುಟ್ಟುತ್ತೆ ಅಲ್ವಾ. ಹೇಗೆ ಸ್ವಭಾವ ಇರುತ್ತೋ ಹಾಗೆ ಕರ್ಮಗಳನ್ನ ಭಗವಂತ ಮಾಡಿಸ್ತಾ ಹೋಗ್ತಾನೆ. ಅದೆಲ್ಲ ಹುಟ್ಟಿದ್ದು ಪ್ರವಾಹ ಹುಟ್ಟಿತು. ಕರ್ಮದಿಂದ ಗುಣತ್ರಯ ಪ್ರವಾಹ ಹುಟ್ಟಿತು. ಕುಕ್ಷಿಯಿಂದ ಹುಟ್ಟಿದವು ಸಪ್ತ ಸಮುದ್ರಗಳು. ಅಂದ್ರೆ ಕುಕ್ಷಿ ಅಂತ ಹೇಳಿದ್ರೆ ಕೆಳಗಡೆ ಮೂಲಾಧಾರ ಭಾಗ, ಎಲ್ಲಿ ಆ ಜನ್ಮೇಂದ್ರಿಯ ಇದೆ ಅದರ ಮೇಲೆ ಭಾಗ, ಅಲ್ಲಿ ಆ ಒಂದು ಉಪ್ಪಿನ ಸಮುದ್ರ ಇದೆ ಅಂತ ಹೇಳ್ತಾರೆ. ಅಲ್ಲಿ ಸಪ್ತ ಸಮುದ್ರಗಳು ಹುಟ್ಟಿತು ಅಂತ ಹೇಳ್ತಾರೆ. ಕುಕ್ಷಿಯಿಂದ ಹುಟ್ಟಿದವು ಸಪ್ತ ಸಮುದ್ರಗಳು. ವಿಚಾರದಿಂದ ಸ್ವಯಂಭುವು ಮನುವು ಹುಟ್ಟಿದ. ವಿಚಾರ, ಭಗವಂತನ ವಿಚಾರದಿಂದ, ಒಂದು ಯೋಚನೆ, ಆಲೋಚನೆ ಶಕ್ತಿ, ಆ ಒಂದು ವಿಚಾರದಿಂದ ಸ್ವಯಂಭೂ ಮನುವು ಹುಟ್ಟಿದ ಅಂತ ಹೇಳ್ತಿದ್ದಾರೆ. ಹರಿಯ ಕೇಶಗಳಿಂದ ಮೇಘಗಳು ಹುಟ್ಟಿದವು. ನೋಡಿ, ಇಲ್ಲಿ ಹರಿಯ ರೋಮಗಳಿಂದ ಅಂತ ಹೇಳಿದ್ರು. ಇಲ್ಲಿ ಕೇಶಗಳು ಅಂದ್ರೆ ಕೂದಲು, ತಲೆಯ ಮೇಲೆ ಇರುವಂತ ಕೂದಲುಗಳು, ಮೇಘಗಳು ಹುಟ್ಟಿದ್ವು. ಅದಕ್ಕೆ ನೀವು ಮೇಘಗಳನ್ನು ನೋಡುವಾಗ ಕೃಷ್ಣನ ಒಂದು ಆ ಕೂದಲನ್ನ ಚಿಂತನೆಯನ್ನ ಮಾಡಬೇಕು ಅಂತ, ಕೇಶಗಳನ್ನ ಚಿಂತನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಹರಿಯ ಕೇಶಗಳಿಂದ ಮೇಘಗಳು ಹುಟ್ಟಿದವು, ಸಂಧ್ಯಾಕಾಲಗಳು ಹರಿಯ ವಸನದಿಂದಲೇ ಅಂತ ಹೇಳಿ ಹೇಳ್ತಾರೆ. ಆ ಒಂದು ಒಂದ್ ನಿಮಿಷ. ಭಗವಂತನ ಒಂದು ಸಂಧ್ಯಾಕಾಲ ವಸನ ಅಂದ್ರೆ ಆ ಒಂದು ಏನ್ ಹೇಳೋದು, ಆ ಮುಖದ ಭಾಗದಲ್ಲಿರುವಂತ ಆ ಒಂದು ಇದರಿಂದ, ಆ ವಸನದಿಂದ ಹುಟ್ಟಿರೋದು ಸಂಧ್ಯಾಕಾಲಗಳು. ಹರಿಯಂದನೆ ವಸನದಿಂದ ಅಂತ ಹೇಳ್ತಾರೆ. ಹರಿಯ ಹೃದಯದಿಂದ ಅವ್ಯಕ್ತ ತತ್ವ ಹುಟ್ಟಿತು. ಅವ್ಯಕ್ತ ತತ್ವ ಯಾವುದು ಅಂದ್ರೆ ಲಕ್ಷ್ಮೀದೇವಿ ಇರುವಂತ ವ್ಯಕ್ತವಾಗದ ಒಂದು ತತ್ವ. ಹಾಗೆ ಆ ಹರಿಯ ಹೃದಯದಿಂದ, ಹೃದಯ ಭಾಗದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ಅದರಿಂದ ಅಂತಹ ಕಡೆಯಿಂದ ಆ ಹೃದಯದಿಂದ ಅವ್ಯಕ್ತ ತತ್ವ ಹುಟ್ಟಿತು, ಲಕ್ಷ್ಮೀದೇವಿ ಇರುವ ಸ್ಥಾನ ಅಂತ. ದೇವ ಮನಸ್ಸಿನಿಂದ ಚಂದ್ರಮನು ಹುಟ್ಟಿದ. ದೇವ ಮನಸ್ಸಿನಿಂದ, ಆ ಹೃದಯ ಭಾಗದ ಮನಸ್ಸಿನ ಭಾಗದಲ್ಲಿ ಸೂಕ್ಷ್ಮವಾದ ಮನಸ್ಸು, ಆ ಮನಸ್ಸಿನಿಂದ ಚಂದ್ರ. ಅದಕ್ಕೆ ಚಂದ್ರನಿಗೆ ಲಕ್ಷ್ಮೀದೇವಿಯ ಸೋದರ ಅಂತ ಕೂಡ ಹೇಳ್ತಾರೆ. ಅದರಿಂದ
ಆ ದೇವ ಮನಸ್ಸಿನಿಂದ ಚಂದ್ರಮನು ಹುಟ್ಟಿದ. ಹರಿಯ ಬುದ್ಧಿಯಿಂದ ವಿಜ್ಞಾನ ತತ್ವ ಹುಟ್ಟಿತು. ವಿಜ್ಞಾನ ತತ್ವ ಅಂದ್ರೆ ಆ ಒಂದು ವಿಶೇಷವಾದಂತಹ ಜ್ಞಾನ, ಸೈನ್ಸ್ ಅಂತಾನು ಹೇಳ್ಬೋದು ನೀವು. ಹರಿಯ ಬುದ್ಧಿಯಿಂದ ವಿಜ್ಞಾನ ತತ್ವ ಹುಟ್ಟಿತು. ಅಂತಃಕರಣದಿಂದ ರುದ್ರನು ಹುಟ್ಟಿದ. ಅಂತಃಕರಣ ಒಳಗಡೆ ಇರುವಂತ ಅಂತಃಕರಣದಿಂದ ಆ ರುದ್ರನು ಹುಟ್ಟಿದ. ಆ ಹರಿಯ ನಖಗಳಿಂದ ಅಶ್ವತ್ಥ ವೃಕ್ಷಗಳು ಹುಟ್ಟಿದು. ಆ ನಖಗಳಿಂದ್ರೆ ಉಗುರು, ಆ ನಖಗಳಿಂದ ಅಶ್ವತ್ಥ ವೃಕ್ಷಗಳು ಹುಟ್ಟಿದ್ದು. ಗಜಗಳು ಅಶ್ವಗಳು ಜನನವಾದವು. ಅಶ್ವತ್ಥ ವೃಕ್ಷ, ಗಜಗಳು, ಅಶ್ವಗಳು, ಕುದುರೆ, ಆನೆಗಳು, ಇದೆಲ್ಲವೂ ಅಶ್ವತ್ಥ ವೃಕ್ಷ ನಿಮಗೆ ಗೊತ್ತು. ಗಜಗಳು ಅಂದ್ರೆ ಆನೆ, ಅಶ್ವಗಳು ಅಂದ್ರೆ ಕುದುರೆಗಳು ಆ ಭಗವಂತನ ನಖದ ಭಾಗದಿಂದ ಹುಟ್ಟಿತು ಅಂದ್ರೆ. ಸಿಂಹ ಮೊದಲಾದ ಸರ್ವ ಮೃಗಗಳು ಹುಟ್ಟಿದಾವು, ಪಶುಗಳು ಹುಟ್ಟಿದಾವು ಶ್ರೋಣಿ ದೇಶದಿ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಹೀಗೆ ಆಮೇಲೆ ಗಂಧರ್ವರು, ವಿದ್ಯಾಧರರು, ಚಾರಣ ಅಪ್ಸರ ಸ್ತ್ರೀಯರು ಹರಿಯ ಸ್ವರ ಸ್ಮರಣೆಯಿಂದ ಜನಿಸಿ. ಸ್ವರ ಸ್ಮರಣೆ, ಸ್ವರಗಳು ಸರಿಗಾಮ ಇದೆಲ್ಲ ಸ್ವರ ಸ್ಮರಣೆ ಮಾಡ್ತಾನೆ ಭಗವಂತ. ಆ ಸ್ಮರಣೆಯಿಂದ ಆ ಭಗವಂತ ಅದರಲ್ಲೂ ಚೆನ್ನಾಗಿ ಶಬ್ದದಲ್ಲೂ ಇದಾನವನು. ಅಂಥ ಗಂಧರ್ವರು, ವಿದ್ಯಾಧರರು, ಚಾರಣ ಅಪ್ಸರ ಸ್ತ್ರೀಯರು ಹರಿಯ ಸ್ವರ ಸ್ಮರಣೆಯಿಂದ ಜನಿಸಿದರು ಅಂತ ಹೇಳ್ತಾರೆ. ಹರಿಯ ಮುಖದಿಂದಲೇ ಬ್ರಾಹ್ಮಣ ಜಾತಿ ಹುಟ್ಟಿತು. ಇದರ ಬಗ್ಗೆ ಬಹಳ ವಿವಾದ ಇದೆ. ಬಹಳ ಒಂದು ಆಚೆ ಕಡೆ ಯಾರಾದ್ರೂ ಕೇಳಿದ್ರೆ 4 ವರ್ಣಗಳಿರೋದು. ಇನ್ನು ನಾವೆಲ್ಲ ಈ ಜಾತಿ, ಈ ರಿಲಿಜನ್ನು ಇದೆಲ್ಲ ಹುಟ್ಟಿಸಿರೋದು ನಾವು ಮನುಷ್ಯರ ಅನುಕೂಲಕ್ಕಾಗಿ. ಹಾಗೆ ಭಗವಂತ ಈ ವರ್ಣಾಶ್ರಮದವನ್ನ ಭಗವದ್ಗೀತೆಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ. ಹರಿಯ ಮುಖದಿಂದಲೇ ಬ್ರಾಹ್ಮಣ ಜಾತಿ ಹುಟ್ಟಿದ್ದು. ಬಾಹುಗಳಿಂದ ಕ್ಷತ್ರಿಯ ಜಾತಿ ಹುಟ್ಟಿತು. ಹರಿಯ ತೊಡೆಗಳಿಂದಲೇ ವೈಶ್ಯ ಜಾತಿ ಹುಟ್ಟಿತು. ಪಾದದ್ವಯದಿಂದಲೇ ಶೂದ್ರ ಜಾತಿ ಹುಟ್ಟಿತು. ನೋಡಿ, ಪಾದದ ಸ್ಮರಣೆಯಿಂದನೇ ಶುರು ಮಾಡ್ತೀವಿ ನಾವು. ಅಂಥ ಒಂದು ಪಾದದಿಂದ ಶೂದ್ರ ಜಾತಿ ಹುಟ್ಟಿತು ಅಂತ ಹೇಳಿದ್ರೆ ಎಷ್ಟು ಎತ್ತರದಲ್ಲಿ ಒಂದು ರೀತಿಯಾದಂತಹ ಇದಕ್ಕೆಲ್ಲ ಎಷ್ಟು ಜನರು ಮಾತಾಡ್ತಾರೆ ಅಂತ ಹೇಳಿದ್ರೆ, ಅಂದ್ರೆ ಶ್ರಮ ಪಡುವಂಥದ್ದು ಅಂತ ಹೇಳಿ. ಎಲ್ಲ ಭಾರವನ್ನು ಹೊತ್ತಿರೋದು ಆ ಪಾದ ತಾನೆ. ಆ ಪಾದದಲ್ಲಿ ಇವಾಗ ನಾವು ನಮ್ಮ ಮನೇಲಿ ಒಬ್ರು ಕೆಲ್ಸಕ್ಕೆ ಬರದೇ ಹೋದ್ರೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ. ಒಂದಿನ ನಮಗೆ ಪಾತ್ರೆ ತೊಳೆಯೋರು ಇಲ್ಲ ಅಂದ್ರೆ, ಇಲ್ಲ ಬಟ್ಟೆ ಒಗೆಯೋರು ಇಲ್ಲ ಅಂದ್ರೆ ನಾವು ಎಷ್ಟು ಕಷ್ಟ ಪಡ್ತೀವಿ. ಹಾಗೆ ಅಂತ ಪಾದದಿಂದ ಅಂದ್ರೆ ಆ ಒಂದು ಕರ್ಮ ಮಾಡ್ಲಿಕ್ಕೆ, ಒಂದೊಂದು ರೀತಿಯಾದಂತ ವೃತ್ತಿಯನ್ನ ಮಾಡ್ಲಿಕ್ಕೆ ಇದನ್ನ ಹೇಳಿದ್ದಾರೆ ಅಷ್ಟೇ ಭಗವಂತ. ಈ ರೀತಿಯಾದಂತ ಒಂದು ಯಾವ ರೀತಿಯಾದಂತ ಯಾವ ವರ್ಣಗಳ ಚಿಂತನೆಯನ್ನ ಕೊಟ್ಟಿದ್ದಾರೆ. ಹರಿಯ ಮಧ್ಯ ದೇಹದಿಂದ ಹವ್ಯ ಕವ್ಯ ಹುಟ್ಟಿತು. ಸಾಧನವು ಹುಟ್ಟಿದವು ಸರ್ವ ದೇಹದಿ. ಹರಿಯ ವೀರ್ಯದಿಂದ ಸ್ವಾಹ ಸ್ವಾದ ಹುಟ್ಟಿದವು. ಉಪಾಯದಿಂದ ಸರ್ವ ಯಜ್ಞಗಳು ಹುಟ್ಟಿದವು. ಯಜ್ಞ ನಾಮಕ ಅಂತ ಭಗವಂತನ ಹೇಳೋದು ಏನು ಅಂದ್ರೆ, ಏತದಸ್ತಿ ಸರ್ವಂ ಜಾನಾತಿ ಇತಿ ವಿಷ್ಣು ಅಂತ ಹೇಳಿ. ಏನೇನಿದೆಯೋ ಪ್ರಪಂಚದಲ್ಲಿ ಎಲ್ಲದ ಅರಿವು ಭಗವಂತನಿಗಿದೆ. ಅದಕ್ಕೆ ಉಪಾಯದಿಂದ ಸರ್ವ ಯಜ್ಞಗಳು ಹುಟ್ಟಿದವು ಅಂದ್ರೆ ಭಗವಂತನ ಎಲ್ಲ ಭಗವಂತನಿಗೆ ಅರಿವಿದೆ, ಅದರಿಂದ ಯಜ್ಞಗಳು. ಸ್ವಾಹ ಅಂದ್ರೆ ಅಗ್ನಿಯಲ್ಲಿ ಕೊಡುವಂತ ದೇವತೆ. ಸ್ವಾದ ಅಂತ ಹೇಳಿದ್ರೆ ಪಿತೃಗಳಿಗೆ. ಸೊ ಹೀಗೆ ಒಂದೊಂದು ಭಾಗದಿಂದ ವೀರ್ಯದಿಂದ ಸ್ವಾಹ ಸ್ವಾದ ಹುಟ್ಟಿದವು. ಉಪಾಯದಿಂದ ಸರ್ವ ಯಜ್ಞಗಳು ಹುಟ್ಟಿದವು. ಎಲ್ಲ ಸ್ವಾಹ ಸ್ವಾದ ಆ ಯಜ್ಞಕ್ಕೆ ಹಾಕುವಂತ ಒಂದು ಇದು ಸಾಧನವು ಹುಟ್ಟಿದವು ಸರ್ವ ದೇಹದಿ. ಸಾಧನ ಭಾಗ, ಸಾಧನ ಅನ್ನೋ ಒಂದು ಗುಣ ಎಲ್ಲವೂ ಆ ಒಂದು ಸರ್ವ ದೇಹದಿಂದ ಹುಟ್ಟಿದೆ. ಹರಿಯ ಮಧ್ಯ ದೇಹದಿಂದ ಹವ್ಯ ಕವ್ಯ ಹುಟ್ಟಿತು ಅಂತ ಹೇಳಿ ಆ ದೇವತೆಗಳು ಹುಟ್ಟಿದರು ಅಂತ ಹೇಳಿ. ಹೀಗೆ ರಾಯ ಶುಕನು ವಿರಾಟ್ ಮೂರ್ತಿ ಧ್ಯಾನ ಹೇಳಿ ದ್ವಿತೀಯ ಸ್ಕಂದದಲ್ಲಿ ಪ್ರಥಮಾಧ್ಯಾಯ ಮುಗಿಸಿದ. ವಿರಾಟ ಮೂರ್ತಿ ಧ್ಯಾನಕ್ಕಿಂತ ಉತ್ತಮವಾದದ್ದು ಇಲ್ಲ ಎಂದು ನಾನು ನಿನಗೆ ಹೇಳುವೆನು ಎಲೋ ರಾಯನೇ. ವಿರಾಟ ಮೂರ್ತಿ ಧ್ಯಾನವನ್ನು ಹೇಳಿ ಕೇಳಿದವರಿಗೆ ಸಾಯುಜ್ಯ ಪದವ ನೀವ ನಮ್ಮ ಹಯವದನು. ಒಂದ್ ನಿಮಿಷ, ಇಲ್ಲಿ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಹವ್ಯ ಕವ್ಯ ಅಂತ ಹುಟ್ಟಿದವು ಅಂತ ಹೇಳ್ತಾರೆ. ಹರಿಯ ಮಧ್ಯ ದೇಹದಿಂದ ಹವ್ಯ ಕವ್ಯ ಹುಟ್ಟಿತು. ಸಾಧನವು ಹುಟ್ಟಿದವು ಸರ್ವ ದೇಹದಿ. ಹವ್ಯ ಅಂತ ಹೇಳಿದ್ರೆ ಹವಿಸ್ಸು, ನಾವು ದೇವತೆಗಳಿಗೆ ಹಾಕುವಂಥದ್ದು. ಕವ್ಯ ಅಂತ ಹೇಳಿದ್ರೆ ಪಿತೃಗಳಿಗೆ ಕೊಡೋ ಅಂಥದ್ದು.
ಅರ್ಪಣೆ ಮಾಡುವಂಥದ್ದು. ಅದಕ್ಕೆ ಹವ್ಯ ಕವ್ಯ ಅನ್ನುವಂಥದ್ದು ಇದು ಹುಟ್ಟಿತು ಭಗವಂತನ ಮಧ್ಯ ದೇಹದಿಂದ ಅಂತ ಹೇಳ್ತಾ ಇದ್ದಾರೆ. ಸಾಧನವು ಹುಟ್ಟಿದವು ಸರ್ವದೇಹದಿ, ಹರಿಯ ವೀರ್ಯದಿಂದ ಸ್ವಾಹ ಸ್ವಾದ ಹುಟ್ಟಿದವು, ಉಪಾಯದಿಂದ ಸರ್ವ ಯಜ್ಞಗಳು ಹುಟ್ಟಿದವು. ಉಪಾಯದಿಂದ ಅಂದ್ರೆ ನಾ ಹೇಳಿದ್ನಲ್ಲ, ಅವನ ಒಂದು ಶಕ್ತಿಯಿಂದ, ಆ ಒಂದು ಎಲ್ಲ ಅರಿವು ಅವನಿಗಿದೆ, ಭಗವಂತನಿಗೆ ತಿಳಿದಿದೆ ಎಲ್ಲ ಅಂತ ಹೇಳಿ ನಾವು ತಗೋಬೇಕು. ಹಿಂಗೆ ರಾಯ ಶುಕನು ವಿರಾಟ್ ಮೂರ್ತಿ ಧ್ಯಾನ ಹೇಳಿ, ಹೀಗೆ ರಾಯ ಆ ಶುಕನಿಗೆ ಶುಕಮುನಿಗಳು ಹೀಗೆ ರಾಯನಿಗೆ, ರಾಯ ಅಂದ್ರೆ ಪರೀಕ್ಷಿತ ರಾಜನಿಗೆ ಹೇಳಿರುವಂತ ವಿರಾಟ್ ಮೂರ್ತಿ ಧ್ಯಾನ ಹೇಳಿ, ದ್ವಿತೀಯ ಸ್ಕಂದ, ಇದು ಭಾಗವತದಲ್ಲಿ ಬರುವಂತ ವಿರಾಟ್ ಮೂರ್ತಿ ಧ್ಯಾನ ಭಾಗವತದ ದ್ವಿತೀಯ ಸ್ಕಂದದಲ್ಲಿ ಬರುವಂತ ಪ್ರಥಮಾಧ್ಯಾಯ ಮುಗಿಸಿದ ಅಂತ ಹೇಳ್ತಾರೆ. ಹೀಗೆ ವಿರಾಟ ಮೂರ್ತಿ ಧ್ಯಾನಕ್ಕಿಂತ ಉತ್ತಮವಾದದ್ದು ಇಲ್ಲ ಎಂದು ನಾನು ನಿನಗೆ ಹೇಳುವೇನು ಎಲೋ ರಾಯನೇ. ವಿರಾಟ ಮೂರ್ತಿ ಧ್ಯಾನಕ್ಕಿಂತ ಉತ್ತಮವಾದದ್ದು ಇಲ್ಲ. ನೋಡಿ, ಅದನ್ನೇ ನಾವು ಮೊದಲು ಆಸನ ಜಯ, ಆಮೇಲೆ ಶ್ವಾಸ ಜಯ, ಆಮೇಲೆ ಆ ಇಂದ್ರಿಯ ಜಯ, ಇದೆಲ್ಲ ಆದ ಮೇಲೆ ಧ್ಯಾನಕ್ಕೆ ಕೂತ್ಕೋಬೇಕು. ಅದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಈ ವಿರಾಟ ಮೂರ್ತಿ ಧ್ಯಾನ ನಮ್ಗೆ ಭಗವಂತನ ಎಲ್ಲ ಅವಯವಗಳ ಚಿಂತನೆ ಮಾಡ್ಲಿಕ್ಕೆ ಬರಲ್ಲ. ಆ ಒಂದು ಪಾದದಿಂದ ನಾವು ಶುರು ಮಾಡಿ ಒಂದೊಂದು ಭಾಗಗಳನ್ನ ಚಿಂತನೆ ಮಾಡ್ತಾ ಹೋಗ್ಬೇಕು. ಹೀಗೆ ಆ ಧ್ಯಾನಕ್ಕೆ ಹೇಳೋ ಆಸನ ಜಯ, ಶ್ವಾಸ ಜಯ, ಇಂದ್ರಿಯ ಜಯ, ಅದರ ಮುಂಚೆ ಸಂಘ ಜಯ, ಒಳ್ಳೆಯ ಸಂಘವನ್ನ ಪಡೆದು ಜ್ಞಾನವನ್ನ ಪಡಿಬೇಕು. ಅದಾದ ಮೇಲೆ ಇಂದ್ರಿಯ ಜಯ, ಇದೆಲ್ಲ ಆದ ಮೇಲೆ ಜ್ಞಾನವನ್ನ ಪಡೆದು ಆಮೇಲೆ ಧ್ಯಾನಕ್ಕೆ ಕೂತ್ಕೋಬೇಕು. ಸುಮ್ಮನೆ ಧ್ಯಾನಕ್ಕೆ ಕೂತ್ಕೊಳ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಹಾಗೆ ವಿರಾಟ ಮೂರ್ತಿ ಧ್ಯಾನವನ್ನು ಹೇಳಿ ಕೇಳಿದವರಿಗೆ ಸಾಯುಜ್ಯ ಪದವಿಯ ನೀವ ನಮ್ಮ ಹಯವದನು. ಸಾಯುಜ್ಯ ಅಂದ್ರೆ ಈ ಒಂದೊಂದು ಮೋಕ್ಷದಲ್ಲಿ ಬೇರೆ ಬೇರೆ ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ ಅನ್ನುವಂಥ ಮೋಕ್ಷ. ಸಾಯುಜ್ಯ ಅಂದ್ರೆ ಅವನ ಅಂಗದಲ್ಲೇ ಒಂದೊಂದು ಭಾಗದಿಂದ ಭಗವಂತನ ಅವಯವಗಳಿಂದ ಹುಟ್ಟಿರೋ ಅಂತ ದೇವತೆಗಳಿದಾರಲ್ಲ, ಅಲ್ಲಲ್ಲೇ ಅವ್ರು ಮೋಕ್ಷವನ್ನ ಪಡಿತಾರೆ. ಹಾಗೆ ಇವಾಗ ನಮಗೂ ಎಲ್ಲ ಒಂದು ಸಜ್ಜನರಿಗೆ ನಾವು ಭಕ್ತರ ಸ್ಥಾನಕ್ಕೂ ಬರೋದಿಲ್ಲ. ಹಾಗೆ ಯಾರು ಇದನ್ನ ಚೆನ್ನಾಗಿ ಅರ್ಥ ಮಾಡಿ ಚೆನ್ನಾಗಿ ಅದನ್ನ ನಾವು ಧ್ಯಾನವನ್ನ ಮಾಡ್ತಾರೋ ವಿರಾಟ್ ಮೂರ್ತಿ, ಅದು ಸಾಯುಜ್ಯ ಮೋಕ್ಷ ಅಂದ್ರೆ ಭಗವಂತನ ಅಂಗಗಳಲ್ಲೇ ಒಂದು ಭಾಗದಲ್ಲಿ ಅಲ್ಲೇ ಆ ಮೋಕ್ಷವನ್ನ ಪಡಿತಾನೆ. ಹಾಗೆ ಇವಾಗ ಕಣ್ಣಿನಲ್ಲಿ ಸೂರ್ಯ ಹುಟ್ಟಿ ಬಂದಿರ್ತಾನೆ, ಆ ಸೂರ್ಯನ ಮೋಕ್ಷವನ್ನ ಕೊಡೋದು ಅಲ್ಲೇ ಭಗವಂತ. ಆ ಕಣ್ಣಿನಲ್ಲೇ ಮೋಕ್ಷ, ಅಲ್ಲೇ ಹೋಗಿ ಸಾಯುಜ್ಯ ಪದವಿಯನ್ನ ಕೊಡ್ತಾನೆ ಭಗವಂತ ಸೂರ್ಯನಿಗೆ. ಹಾಗೆ ಎಲ್ಲೆಲ್ಲಿ ಹುಟ್ಟಿ ಬಂದಿರ್ತಾರೋ ದೇವತೆಗಳು, ಅದಕ್ಕೆ ಸಾಯುಜ್ಯ ಮೋಕ್ಷ ಅಂತ ಹೇಳ್ತಾರೆ. ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಸಾಮೀಪ್ಯ ಅಂತ ಹೇಳಿದ್ರೆ ಭಗವಂತನ ಎಲ್ಲ ವೈಕುಂಠ, ಶ್ವೇತದ್ವೀಪ ಅಲ್ಲಿ ಹತ್ರ ಇಟ್ಕೊಂಡು, ಸಾರೂಪ್ಯ ಅಂದ್ರೆ ಭಗವಂತನ ರೂಪವನ್ನೇ ಕೊಡ್ತಾನೆ. ಆದ್ರೆ ಶಂಖಚಕ್ರ ಒಂದು ಇರೋದಿಲ್ಲ, ಆದ್ರೆ ಆ ರೂಪವನ್ನೇ ಕೊಟ್ಟು ಆ ಸಾರೂಪ್ಯವನ್ನ ಕೊಡ್ತಾನೆ. ಹಾಗೆ ಒಂದೊಂದು ಮೋಕ್ಷದ ಈ ಭಾಗವನ್ನ ಹೇಳಿದಾಗ ಇದು ಸಾಯುಜ್ಯ ಮೋಕ್ಷವನ್ನ ಪದವಿಯ ನೀವ ನಮ್ಮ ಹಯವದನನು ಅಂತ ಹೇಳಿ ಇಷ್ಟು ಚಿಂತನೆಯನ್ನ ಇದರಲ್ಲಿ ತಿಳಿಸ್ಕೊಡ್ತಾರೆ. ಇತಿ ಶ್ರೀಮದ್ ವಾದಿರಾಜಕೃತ ಪ್ರಾಕೃತ ವಿರಾಟ ಮೂರ್ತಿ ಧ್ಯಾನಂ ಸಂಪೂರ್ಣಂ ಶ್ರೀಕೃಷ್ಣ ಅರ್ಪಣಮಸ್ತು. ಇಷ್ಟು ವಾದಿರಾಜರು ನಮ್ಗೆ ನುಡಿಸಿದ್ದಾರೆ. ಇದರಲ್ಲಿ ತಪ್ಪುಗಳಿದ್ರೆ ಅದೆಲ್ಲ ನನ್ನದು. ಇದರಿಂದ ಒಳ್ಳೆಯ ಚಿಂತನೆ ಆಗಿದ್ರೆ ನಿಮಗೆಲ್ಲ, ಅದೆಲ್ಲ ನನ್ನ ಗುರುಗಳಿಗೆ ನಾನು ಸಮರ್ಪಣೆಯನ್ನ ಮಾಡ್ತೀನಿ. ನನ್ನ ಗುರುಗಳ ಅಂತರ್ಯಾಮಿ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾಗಿ ಹಯವದನ ವಾದಿರಾಜರ ಅಂತರ್ಯಾಮಿಯಾಗಿ ಹಯವದನ ರೂಪಿ ಅಭಿನ್ನನಾದ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.